ಹಿಂದೂ ಸನ್ಯಾಸಿಯ ಪರ ವಕೀಲರೇ ಇಲ್ಲ. ಮುಂದಿನ ವರ್ಷಕ್ಕೆ ಜಾಮೀನು ಅರ್ಜಿ ವಿಚಾರಣೆ. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರನ ಹೆತ್ತು. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ದನಿ ಎತ್ತಿದ್ದ ಹಿಂದೂ ಸನ್ಯಾಸಿ ಈಗ ಸೆರೆಮನೆ ವಾಸದಲ್ಲಿದ್ದಾರೆ. ಅವರನ್ನು ಬಂಧನದಿಂದ ಮುಕ್ತಗೊಳಿಸಬೇಕು ಅಂತ ಭಾರತ, ಕೆನಡಾ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಹಿಂದೂಗಳು ಹೋರಾಟ ನಡೆಸಿದ್ದಾರೆ. ಆದರೆ ದೇಶದ್ರೋಹದ ಆರೋಪ ಹೊತ್ತಿರುವ ಆ ಬ್ರಹ್ಮಚಾರಿಯ ಪರವಾಗಿ ವಾದಿಸುವಕ್ಕೆ ಬಾಂಗ್ಲಾದೇಶದಲ್ಲಿ ವಕೀಲರೇ ಸಿಕ್ಕಿಲ್ಲ. ಹಾಗಾಗಿ ಅವರ ಜಾಮೀನು ಅರ್ಜಿಯ ವಿಚಾರಣೆಯು 1 ತಿಂಗಳು ಮುಂದಕ್ಕೆ ಹೋಗಿದೆ. ಅನಿವಾರ್ಯವಾಗಿ 2025 ಜನವರಿ 2ರವರೆಗೂ ಹಿಂದೂ ಸನ್ಯಾಸಿ ಹೋರಾಟಗಾರ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಅವರು ಜೈಲಿನಲ್ಲೇ ಉಳಿಯಬೇಕಾಗುತ್ತದೆ. ಬಾಂಗ್ಲಾದೇಶದ ನ್ಯಾಯಾಲಯವು ಅವರ ವಿಚಾರಣೆಯನ್ನು ಮುಂದಿನ ವರ್ಷಕ್ಕೆ ತಳ್ಳಿದೆ. ಮಂಗಳವಾರ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದ ಮೆಟ್ರೋಪಾಲಿಟನ್ ಸೆಷನ್ಸ್ ನ್ಯಾಯಾಧೀಶರು ಮುಂದಿನ ವಿಚಾರಣೆಯನ್ನು 1 ತಿಂಗಳವರೆಗೂ ಮುಂದೂಡಿದ್ದಾರೆ. ಸಮ್ಮಿಲಿತ ಸನಾತನಿ ಜಾಗರಣ ಜೋತೆ ಹಿಂದೂ ಸಂಘಟನೆಯ ವಕ್ತಾರ ಚಿನ್ಮಯ್ ಕೃಷ್ಣದಾಸ್ ಅವರನ್ನು ದೇಶದ್ರೋಹದ ಆರೋಪದಲ್ಲಿ ಕಳೆದ ನವೆಂಬರ್ 25ರಂದು ಢಾಕಾದ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿತ್ತು. ಅವರ ಜಾಮೀನು ಅರ್ಜಿಯನ್ನು ಚಟ್ಟೋಗ್ರಾಮ ನ್ಯಾಯಾಲಯವು ತಿರಸ್ಕರಿಸಿ ಜೈಲಿಗೆ ಕಳುಹಿಸಿತ್ತು. ಚಿನ್ಮಯ್ ಕೃಷ್ಣದಾಸ್ ಅವರ ಬಂಧನದ ವೇಳೆ ನಡೆದ ಘರ್ಷಣೆಯಲ್ಲಿ ವಕೀಲರೊಬ್ಬರು ಮೃತಪಟ್ಟಿದ್ದರು. ಕೋರ್ಟ್ನ ಬಳಿ ಪ್ರತಿಭಟನೆಗೆ ಇಳಿದಿದ್ದ ಹಿಂದೂಗಳ ಮೇಲೆ ಅಲ್ಲಿನ ಪೊಲೀಸರು ಪ್ರಹಾರ ನಡೆಸಿದ್ದರು. ಕೃಷ್ಣದಾಸ್ ರವರು ಈ ಹಿಂದೆ ಬಾಂಗ್ಲಾದೇಶದ ಇಸ್ಕಾನ್ನ ವಕ್ತಾರರಾಗಿ ಕಾರ್ಯನಿರ್ವಹಿಸಿದ್ದರು. ಹಿಂದೂ ವಕೀಲರ ಮೇಲೆ ಕೇಸ್. ಮುಸ್ಲಿಂ ಮೂಲಭೂತವಾದಿಗಳಿಂದ ದಾಳಿ. ಬಾಂಗ್ಲಾದೇಶದಲ್ಲಿ ಸೇನೆಯ ಹಿಡಿತದಲ್ಲಿರುವ ಆಡಳಿತ ಹಾಗೂ ಮೊಹಮ್ಮದ್ ಯೂನಸ್ ರವರ ಕ್ರಮಗಳನ್ನು ವಿರೋಧಿಸಿ ಹಲವು ಸಂಘಟನೆಗಳು ನಡೆದಿವೆ. ಈ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸಿಯುತ್ತಿರುವ ಬಗ್ಗೆ ಹೋರಾಟಗಳು ನಡೆಯುತ್ತಿವೆ. ಆದರೆ ಅಂತಹ ಹೋರಾಟಗಳಲ್ಲಿ ಮುಸ್ಲಿಂ ಮೂಲಭೂತವಾದಿಗಳು ಏಕಾಏಕಿ ದಾಳಿ ನಡೆಸಿರುವ ಘಟನೆಗಳು ವರದಿಯಾಗಿವೆ. ಅಂತಹದ್ದೇ ಒಂದು ಹೋರಾಟದಲ್ಲಿ ಚಿನ್ಮಯ್ ಕೃಷ್ಣದಾಸ್ ಅವರು ಬಾಂಗ್ಲಾದ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿರುವುದಾಗಿ ಆರೋಪಿಸಿ ದೇಶದ್ರೋಹದ ಕೇಸ್ ಹಾಕಲಾಗಿದೆ. ಅವರ ಪರವಾಗಿ ಕೋರ್ಟ್ನಲ್ಲಿ ವಾದ ಮಂಡಿಸೋಕೆ ತಯಾರಾಗಿದ್ದ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಭಾಗಿಯಾಗದಂತೆ ಮಾಡಲು 70 ಮಂದಿ ಹಿಂದೂ ವಕೀಲರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಹಾಕಿಸಲಾಗಿದೆ ಎಂದು ಬಾಂಗ್ಲಾದೇಶದ ಸಮ್ಮಿಲಿತ ಸನಾತನಿ ಜಾಗರಣೆ ಜೋತೆ ಆರೋಪಿಸಿದೆ. ಇನ್ನು ಮಂಗಳವಾರದ ವಿಚಾರಣೆಯಲ್ಲಿ ವಾದ ಮಂಡಿಸಲು ಅಣಿಯಾಗಿದ್ದ ವಕೀಲರ ಮೇಲೆ ಅವರ ಮನೆಯಲ್ಲಿ ತೀವ್ರವಾಗಿ ಥಳಿಸಿರುವುದು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಹಂಚಿಕೊಳ್ಳಲಾಗಿದೆ. ಮುಸ್ಲಿಂ ಮೂಲಭೂತವಾದಿಗಳ ಮಾರಣಾಂತಿಕ ದಾಳಿಯಿಂದ ವಕೀಲ ರಮೇನ್ ರಾಯ್ ತೀವ್ರ ನಿಗಾ ಘಟಕದಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಆದರೆ ನವೆಂಬರ್ 25ರಂದು ಢಾಕಾದಲ್ಲಿ ನಡೆದ ಜಾಥಾದಲ್ಲೇ ಅವರ ಮೇಲೆ ದಾಳಿ ನಡೆದಿತ್ತು ಎಂದು ಮತ್ತೊಂದು ಪೋಸ್ಟ್ ಹೊರಬಂದಿದೆ. ವಕೀಲರು ಚಿನ್ಮಯ್ ಕೃಷ್ಣದಾಸ್ ರವರ ಅನುಯಾಯಿಯಾಗಿದ್ದರು. ಅಂದಿನಿಂದಲೂ ಅವರು ಐಸಿಯುನಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲವು ವಕೀಲರ ಮೇಲೆ ಭಾನುವಾರ ರಾತ್ರಿಯೇ ಸ್ಫೋಟಕಗಳ ಕಾಯ್ದೆಯ ಅಡಿಯಲ್ಲಿ ಕೊಟ್ವಾಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿವೆ. ಏನೇ ಆದರೂ ಯಾವ ವಕೀಲರು ಹಿಂದೂ ಸನ್ಯಾಸಿಯ ಪರವಾಗಿ ವಾದಿಸುವಕ್ಕೆ ಸಿಗಬಾರದು ಎಂದೇ ಇಂತಹ ತಂತ್ರ ಬಳಸಿರುವುದಾಗಿ ಆರೋಪಿಸಲಾಗಿದೆ. ಆದರೆ ಬಾಂಗ್ಲಾದ ಕೆಲ ವಕೀಲರು ಅಂತ ಯಾವುದೇ ಘಟನೆಗಳು ನಡೆದಿಲ್ಲ ಎಂದಿರುವುದು ವರದಿಯಾಗಿದೆ. ಯಾರು ಈ ಚಿನ್ಮಯಿ ಕೃಷ್ಣದಾಸ್? ಹಿಂದೂ ಸಂಘಟನೆಯ ಸಮ್ಮಿಲಿತ ಸನಾತನಿ ಜಾಗರಣ ಜೋತೆಯ ವಕ್ತಾರ ಚಿನ್ಮಯ್ ಕೃಷ್ಣದಾಸ್ ರವರ ಪೂರ್ಣ ಹೆಸರು ಚಂದನ್ ಕುಮಾರ್ ದರ್ ಪ್ರಕಾಶ್ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ. ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಎಂದೇ ಅವರನ್ನು ಗುರುತಿಸಲಾಗುತ್ತಿದೆ. ಬಾಂಗ್ಲಾದ ಇಸ್ಕಾನ್ ನಡೆಸುವ ಪುಂಡರೀಕ ಧಾಮ್ ಧಾರ್ಮಿಕ ಕ್ಷೇತ್ರದ ಮುಖ್ಯಸ್ಥರಾಗಿ ಚಿನ್ಮಯ್ ಅವರು 2007ರಿಂದ ಕಾರ್ಯನಿರ್ವಹಿಸಿದ್ದರು. 2016ರಿಂದ 2022ರವರೆಗೆ ಇಸ್ಕಾನ್ನ ಚಟ್ಟೋಗ್ರಾಮ ವಿಭಾಗದ ಕಾರ್ಯದರ್ಶಿಯೂ ಆಗಿದ್ದರು. ಇವರಿಗೆ ಶಿಶುಭಕ್ತ ಎಂಬ ಬಿರುದನ್ನು ನೀಡಲಾಗಿದೆ. ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಧಾರ್ಮಿಕ ಭಾಷಣಗಳನ್ನು ಮಾಡುತ್ತಾ ಖ್ಯಾತಿ ಗಳಿಸಿದ್ದರು. ಇಸ್ಕಾನ್ ಬಾಂಗ್ಲಾದೇಶ ಘಟಕದ ಸದಸ್ಯರಾಗಿದ್ದ ಅವರನ್ನು ಗುಂಪಿನ ಆಂತರಿಕ ನಿಯಮಗಳ ಉಲ್ಲಂಘನೆಯ ಕಾರಣದಿಂದ ವಜಾಗೊಳಿಸಲಾಗಿತ್ತು. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ವಿರುದ್ಧ ದೇಶದಲ್ಲಿ ಭುಗಿಲೆದ್ದ ಪ್ರತಿಭಟನೆಯ ನಂತರದಲ್ಲಿ ಹಿಂದೂ ಸಮುದಾಯಗಳ ಮೇಲೆ ಹಲವು ದಾಳಿಗಳಾದವು. ಆ ಹೊತ್ತಿಗೆ ಸಮ್ಮಿಲಿತ ಸನಾತನ ಜಾಗರಣ ಜೋತೆಯ ವಕ್ತಾರರಾಗಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. ಈಗ ಜೈಲಿನಲ್ಲಿರುವ ಅವರಿಗೆ ಜಾಮೀನು ಕೊಡಿಸಲು
ವಕೀಲರೊಬ್ಬರು ಮುಂದೆ ಬರಬೇಕಿದೆ. ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಪೇಜ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡಿ. ಧನ್ಯವಾದಗಳು.